ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳಿದ್ದಾರೆ. ರಾಜೀನಾಮೆ ಕೇಳುವವರನ್ನು ನಾನು ರಾಜಕೀಯವಾಗಿ ಎದುರಿಸ್ತೀನಿ. ನಾನು ಬೇಲ್ನಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ನನ್ನ ರಾಜೀನಾಮೆ ಕೇಳ್ತಾರಾ? ಆ ಥರದೊಂದು ಕ್ವಶನ್ ಬಂತು ಪ್ರೆಸ್ ಮೀಟಲ್ಲಿ. ಕುಮಾರಸ್ವಾಮಿಯವರು ಇವತ್ತಿನ ಒಂದು ಅವರ ಹೇಳಿಕೆಗಳಲ್ಲಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ ಅಂತ ಹೇಳಿರಲಿಲ್ಲ. ಈ ಥರ ಆಗ್ರಹ ಮಾಡ್ತಾ ಇದ್ದಾರೆ ಸ್ವಾಮಿ ಅಂಥೇಳಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪ್ರಶ್ನೆ ತೋರಿ ಬಂದ ಹಿನ್ನೆಲೆಯಲ್ಲಿ ಈ ಕುಮಾರಸ್ವಾಮಿಯವರು ಬೇಲಲ್ಲಿದ್ದಾರೆ, ಇವರು ರಾಜೀನಾಮೆ ಕೊಟ್ಟಿದ್ದಾರಾ ಅಂತ ಕೇಳಿದ್ರು ಸಿದ್ದರಾಮಯ್ಯ ಅವರು. ಮತ್ತು ನಾನು ಯಾಕಯ್ಯ ರಾಜೀನಾಮೆ ಕೊಡಲಿ, ನಾನೇ ಕೊಡಬೇಕು ಅಂಥೇಳಿ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ನೋಡ್ರಿ, ಈ ಒಂದು ವಿಚಾರ ಕಾನೂನು ಹೋರಾಟ ಇದೆಯಲ್ಲ, ನಾನು ಕಾನೂನಾತ್ಮಕವಾಗಿಯೇ ಫೇಸ್ ಮಾಡ್ತೀನಿ. ರಾಜಕೀಯದ ಆಟ ಇಲ್ಲಿ ಆಡೋಕ್ಕೆ ಬಂದರೆ ನಾನು ರಾಜಕೀಯದ್ದೇ ಮಾತಾಡ್ತೀನಿ. ನಾನು ಇದನ್ನು ಪೊಲಿಟಿಕಲಿ ನಾನು ಫೇಸ್ ಮಾಡ್ತೀನಿ. ಈಗ ಲೀಗಲಿ ವಿಚಾರ ಇದೆ, ಐ ವಿಲ್ ಫೇಸ್ ಇಟ್ ಲೀಗಲಿ. ಪೊಲಿಟಿಕಲಿ ಅಂತ ಬಂದಾಗ ಐ ವಿಲ್ ಫೇಸ್ ಇಟ್ ಪೊಲಿಟಿಕಲಿ. ಇದರಲ್ಲಿ ಯಾರಿಗೂ ಅನುಮಾನಗಳು ಬೇಡ ಅಂತ ಕೂಡ ಸಿದ್ದರಾಮಯ್ಯನವರು ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. BJP JDSನ ವಿರುದ್ಧವಾಗಿ CM ಸಿದ್ದರಾಮಯ್ಯ ಅವರ ವಾಗ್ದಾಳಿ ಇದು. BJP ಅಧಿಕಾರಕ್ಕೆ ಬಂದಿದ್ದು ಹಿಂಬಾಗಿಲಿನ ರಾಜಕಾರಣದ ಮೂಲಕ, ಆಪರೇಷನ್ ಕಮಲದ ಮೂಲಕ. ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತಾದರೂ, ದಕ್ಷಿಣ ಭಾರತದ ಇತಿಹಾಸದಲ್ಲಾದರೂ ಆಗಿಬಿಡಲಿ, BJPಯವರು ಫುಲ್ ಮೆಜಾರಿಟಿ ತೊಗೊಂಡು ಯಾವತ್ತಾದರೂ ಅಧಿಕಾರಕ್ಕೆ ಬಂದಿದ್ದಾರಾ? ಬಂದಿಲ್ಲ. ಅವರು ಬರೀ ಬ್ಯಾಕ್ ಡೋರ್ ರಾಜಕಾರಣನೇ ಮಾಡ್ಕೊಂಡು ಬರೋದಿಲ್ಲಿ ಅಂತ ಕೂಡ ಸಿದ್ದರಾಮಯ್ಯನವರು ಮಾತನಾಡಿದ್ರು. BJP JDS ಎರಡೂ ಪಕ್ಷವೂ ಕೂಡ ಬಡವರ ವಿರೋಧಿ ಇದ್ದಾರೆ. ಇವರು ನಮ್ಮದು ಬಡವರ ಪರ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮ ಕಂಡ್ರೇ ಇವ್ರಿಗಾಗಲ್ಲ. ಗ್ಯಾರಂಟಿ ಯೋಜನೆಗಳನ್ನೇ ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ವಿರೋಧ ಮಾಡ್ತಾ ಇದ್ದಾರೆ. ಇದರ ಯಶಸ್ಸು ಕೂಡ ಇವರಿಗೆ ಹೊಟ್ಟೆ ಕಿಚ್ಚು ತರಿಸ್ಬಿಟ್ಟಿದೆ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ರು. ರಾಜೀನಾಮೆ ಕೊಡಿ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ, ಬೇಲ್ನಲ್ಲಿ ಇದ್ದಾರೆ, ಮಾಡ್ಲಿ. ವಿ ವಿಲ್ ಫೇಸ್ ದ್ಯಾಮ್ ಪೊಲಿಟಿಕಲಿ. ಭಾರತೀಯ ಜನತಾ ಪಕ್ಷದವರು ಮತ್ತೆ JDSನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ, ಹಣಬಲದಿಂದ, ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವರ ಪರವಾದಂತ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ, ಬೇಲ್ನಲ್ಲಿ ಇದ್ದಾರೆ, ಮಾಡ್ಲಿ. ವಿ ವಿಲ್ ಫೇಸ್. CM ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸೋದು ಅಷ್ಟು ಸುಲಭ ಅಲ್ವಾ? ಇದು ಆಯಿತು, ಲೀಗಲಿ ಕಾನೂನಾತ್ಮಕ ಹೋರಾಟಗಳಾಯಿತು. ಇನ್ನೊಂದು ಕಡೆ ಅಂತ ಬಂದಾಗ ರಾಜಕೀಯವಾಗಿ ನಾವು ಚೆಕ್ ಮಾಡಿಕೊಂಡಾಗಲೂ ಕೂಡ ತುಂಬ ಸುಲಭ ಇದೆಯಾ ಮುಖ್ಯಮಂತ್ರಿ ಅವರನ್ನು ಅವರ ಸ್ಥಾನದಿಂದ ಕೆಳಗಡೆ ಇಳಿಸೋದು ಅಂತ ನೋಡಿದಾಗ, ನೋಡಿ, CM ಸಿದ್ದರಾಮಯ್ಯನವರು ಸುಮಾರು 40 ವರ್ಷಗಳ ರಾಜಕಾರಣ ಮಾಡಿರ್ತಕ್ಕಂಥ ಗಟ್ಟಿ ನಾಯಕ. ಬಡಪಟ್ಟಿಗೆ ಬಗ್ಗಿದಂಥ ನಾಯಕ ಅಲ್ಲ. ಯಾರಾದರೂ ಸವಾಲು ಹಾಕಿದ್ರೆ ಸವಾ ಸೇರುವಂಥ ನಿಂತಹ ನಾಯಕ. ಅದು ಬಳ್ಳಾರಿ ರೆಡ್ಡಿಗಳಾಗಿರಲಿ, ಯಾರೇ ಆಗಿರಲಿ, ತೊಡೆ ತಟ್ಟಿ ತೋಳು ತಟ್ಟಿ, ಎಸ್ ಬಳ್ಳಾರಿಗೆ ನಾನು ಬರ್ತಾ ಇದ್ದೀನಿ, ನಡೀರಿ, ಅದೇನು ಮಾಡಿಬಿಡ್ತೀರ ನೋಡೇ ಬಿಡ್ತೀನಿ ಅಂಥೇಳಿ ಇವತ್ತಲ್ಲ, ಸುಮಾರು 18 ವರ್ಷಗಳ ಹಿಂದೆಯೇ, 15-16 ವರ್ಷಗಳ ಹಿಂದೆಯೇ ಆ ಥರದ ಸವಾಲು ಹಾಕಿ ಬಳ್ಳಾರಿಗೆ ನಡ್ಕೊಂಡು ಹೋದಂಥ ರಾಜಕಾರಣಿ. ಜೊತೆಗೆ ಅಹಿಂದ ದೊಡ್ಡ ಬಲ ಇರ್ತಕ್ಕಂಥ ನಾಯಕ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಅಹಿಂದ. ಸೊ ಇಂಥ ನಾಯಕ ಇದ್ದಾರಲ್ಲ, ಇವ್ರನ್ನ ಎದುರು ಹಾಕ್ಕೊಳ್ಳೋದು, ಇಂಥ ನಾಯಕರನ್ನು ಕೆಳಗಡೆ ಇಳಿಸೋದು, ಅದು ಕಾರಣಗಳೇನೇ ಇರಲಿ, ರಾಜಕೀಯವಾಗಿ ಇವ್ರು ಏನೇ ಪ್ಲಾನ್ ಮಾಡಿಕೊಂಡು ಆ ಥರ ಇಳಿಸೋಕೆ ಒಂದು ಪ್ರಯತ್ನ ಪಟ್ಟಾಗಲೂ ಕೂಡ ಎಷ್ಟೆಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಕಡೆಗೆ ಈ ಬಾಣಗಳು ತೋರಿ ಬರ್ತವೋ, ಸಿದ್ದರಾಮಯ್ಯನವರು ಈ ಬಾಣಗಳನ್ನೇ ತಮ್ಮ ಅವರವರು ಯಾರ್ಯಾರು ಸಪೋರ್ಟ್ ಇದೆಯೋ ಅವ್ರಿಗೆ, ಆ ಎಲ್ಲ ಜನಾಂಗಗಳ ವಿಚಾರದಲ್ಲಿಯೂ ಕೂಡ ಅವರು ಅದನ್ನು ಮಾತನಾಡಬಹುದು, ಅವರು ಮಾತನಾಡಲೂಬಹುದು, ಅಥವಾ ಮಾತನಾಡದೆಯೂ ನೋಡ್ರಪ್ಪ ನನಗೆ ಹಿಂಗೆ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಕೊಟ್ಟಿತ್ತಪ್ಪ, ಅನ್ನ ಕೊಟ್ಟಿತ್ತಪ್ಪ, ನಾನು 2000 ರೂಪಾಯಿ ಅಕೌಂಟ್ಗೆ ಹಾಕ್ಸ್ತಿರೋದು ತಪ್ಪ, ಏನು ತಪ್ಪು ಮಾಡಿದ್ದೀನಿ ಅಂತ ಇವರು ಯಾವ್ಯಾವುದೋ ಕೇಸು, ಬೇರೆ ಯಾವ ರಾಜಕಾರಣಿಗಳಿಗೂ ಪ್ರಾಸಿಕ್ಯೂಷನ್ ಆಗಲ್ಲ, ನಂದನ್ನೇ ಎತ್ತೆತ್ತಿ ಆಡ್ತಾ ಇದ್ದಾರೆ ಇವರು ಅಂತ ಹೇಳಿದ್ರೆ ಏನಪ್ಪ ಸಂಚಿದು? ಒಟ್ಟಿನಲ್ಲಿ ಇವ್ರಿಗೆ ನಮ್ಮಂಥ ಸಮುದಾಯಗಳ ಕಡೆಯಿಂದ ಈ ಥರದ ನಾಯಕ ಒಬ್ಬ ಬೆಳೆಯೋದು ಇಷ್ಟ ಇಲ್ಲ, ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ಲ ಅಂಥೇಳಿ ಅದನ್ನೇ ಗುರಾಣಿ ಮಾಡ್ಕೊಂಡು ನಿಂತ್ಕೊಂಡ್ರೆ ಅದು ಪೊಲಿಟಿಕಲಿ. ಇದು ಲೀಗಲಿ ಯಾರು ಒಪ್ತಾರೋ ಬಿಡ್ತಾರೋ ಬೇರೆ ವಿಚಾರ. ರಾಜಕಾರಣ ಅಂದ್ರೇ ನಾವು ರಾಜಕೀಯವಾಗಿ ನೋಡಬೇಕಾಗತ್ತೆ. 136 ಶಾಸಕರ ಬಲದಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಉಚಿತ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಅನ್ನ ಕೊಟ್ಟೆ ಅಂತಾರೆ, ಅಕ್ಕಿ ಕೊಟ್ಟೆ ಅಂತಾರೆ, ನಾನು ಕ್ಯಾಂಟೀನ್ ಮಾಡಿದೆ ಅಂತ ಹೇಳ್ತಾರೆ, ಜೊತೆಗೆ 2000 ರೂಪಾಯಿ ಅಕೌಂಟ್ ಹಾಕ್ಸ್ತಾ ಇದ್ದೀನಿ ಅಂತಾರೆ, ನಿರುದ್ಯೋಗಿಗಳಿಗೆ ನಾನು ಭತ್ಯೆ ಕೊಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಬಸ್ಸಲ್ಲಿ ಮಹಿಳೆಯರು ಆರಾಮಾಗಿ ಪ್ರಯಾಣ ಮಾಡಲಿ ಅಂತ ಹೇಳ್ತಾರೆ, ಮನೆಗಳಿಗೆ ವಿದ್ಯುತ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಲೆಕ್ಕ ಹಾಕೊಂಡ್ರೆ ಒಂದು ತಿಂಗಳಿಗೆ ಹತ್ತಿರ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಉಳಿಸ್ತಾ ಇದ್ದೀನಪ್ಪ ನಾನು. ಯಾರು ಉಳಿಸಿದ್ರು ಇಲ್ಲಿವರೆಗೂ? ಬರೀ ನಿಮ್ಮನ್ನು ಲೂಟಿ ಮಾಡಿದವರೇ, ಬೆಲೆ ಜಾಸ್ತಿ ಮಾಡಿದವರೇ ಇದ್ದಾಗ ಇಂಥ ಕೆಲಸ ಮಾಡಿದ ತಪ್ಪಿಗೆ ನಾನು ಈ ಥರ ಕೆಳಗಡೆ ಇಳಿಬೇಕಂತ ಒಂದು ಪ್ರಶ್ನೆ ಇಟ್ಟಾಗ ಅದು ಅಷ್ಟು ಸುಲಭಕ್ಕಾಗಲ್ಲ. JDS ಕಥೆ ನೋಡಿದಾಗ, JDS ಪರ್ಸೆಪ್ಷನಿಂದ ನೋಡಿದಾಗ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿದ್ರೆ ನೆಕ್ಸ್ಟ್ ರೇಸಲ್ಲಿ DK ಶಿವಕುಮಾರ್ ಅವರು ಪ್ರಬಲವಾಗಿದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, MB ಪಾಟೀಲ್ರು ಇದ್ದಾರೆ, ಬೇರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಆದರೆ ಅಕಸ್ಮಾತ್ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ಸಿಕ್ಕರೆ
ಜೆ ಡಿ ಎಸ್ ಕತೆ ಏನಾಗುತ್ತೆ ಅಂದರೆ ಡಿ ಕೆ ಶಿವಕುಮಾರು ಹಳೆ ಮೈಸೂರು ಭಾಗದ ಕಡೆಯವರು, ಕನಕಪುರದ ಕಡೆಯವರು. ಈ ಹಳೆ ಮೈಸೂರು ಭಾಗದಲ್ಲೇ ಜೆ ಡಿ ಎಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು, ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಗೂ ಕೂಡ ಒಂದಷ್ಟು ಅಲ್ಲಿ ಸ್ಟ್ರಾಂಗ್ ಆಗಿದೆ. ಸೊ ಹೀಗಿದ್ದಾಗ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿಬಿಟ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಅಸ್ತಿತ್ವ ಏನಾಗಬಹುದು? 19 ಶಾಸಕರಿದ್ದಾರೆ, 10 ಜನನೋ 12 ಜನನೋ ಸೆಳೆಯೋದು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಿಂದ ಕಿತ್ಕೊಂಡು ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟು ಜೆ ಡಿ ಎಸ್ ಕೋಲು ಕೊಟ್ಟು ಹೊಡೆಸ್ಕೊಳ್ಳೋ ಕೆಲಸವನ್ನು ಮಾಡುತ್ತಾ ಅಂತ ಪ್ರಶ್ನೆ. ಲಿಂಗಾಯತ, ಒಕ್ಕಲಿಗ, SC ST ಸೇರಿ ಅಹಿಂದ ನಾಯಕ ಆಗಿದ್ದಾರಲ್ಲ ಇವರು, ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸೋದಕ್ಕೆ ಜೆ ಡಿ ಎಸ್ಗೂ ಉತ್ಸಾಹ ಇಲ್ಲ. ಮೈತ್ರಿ ಪಕ್ಷದಲ್ಲಿದ್ದೀವಿ, ಒಂದು ಹೋರಾಟ ಮಾಡಬೇಕಾಗಿತ್ತು, ಮಾಡಿಬಿಟ್ಟಿದ್ದೀವಿ. ಸಿದ್ದರಾಮಯ್ಯನವ್ರ ಮೇಲೆ ಕೋಪ ಏನು ಅಂತ ಹೇಳಿದ್ರೆ, ನಾವು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕಡೆ ಶಾಸಕರೇ ಇದ್ದರು, ಹುಡುಗರುಗಳೇ ಇದ್ದರು, ಅವರ ಆತ್ಮೀಯರೇ ಇದ್ದರು, ಅವರೆಲ್ಲ ಬಿಟ್ಕೊಟ್ಬಿಟ್ರು, ಸರ್ಕಾರ ಬೀಳಿಸ್ಬಿಟ್ರಪ್ಪ ಅಂತ ಮುಂಬೈಗೆ ಹೋದರು, ನನ್ನ ಸರ್ಕಾರ ಬೀಳಿಸ್ಬಿಟ್ರು, ನಮ್ಮ ಪಾರ್ಟಿಲಿ ಇದ್ದಂಥವ್ರು, ನಾವೇನು ಕಡಿಮೆ ಮಾಡಿದ್ವಿ ಸಿದ್ದರಾಮಯ್ಯನವ್ರಿಗೆ, ನಮಗೆ ಹಿಂಗೆ ಮಾಡಿಬಿಟ್ರಲ್ಲ, ಆ ಕೋಪ ಇರಬಹುದು, ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಿದ್ರು ಅಂಥೇಳಿ. ಆದರೆ ಸಿದ್ದರಾಮಯ್ಯನವ್ರು ಹೋಗಿ ಡಿ ಕೆ ಶಿವಕುಮಾರ್ ಅವರು ಬರೋದಿದೆಯಲ್ಲ, ಅದು ಖುದ್ದು ಜೆ ಡಿ ಎಸ್ಗೂ ಇಷ್ಟ ಇಲ್ಲ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಜೆ ಡಿ ಎಸ್ ಅದಕ್ಕೆ ಕೊಡ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ, ನೀವು ಕೊಡಲೇಬೇಕು ಅಂತೇಳಿ ಅವರು ಹೋರಾಟವನ್ನು ಮಾಡೋಕ್ಕಾಗಲ್ಲ. ಇವತ್ತು ಕೂಡ ಕುಮಾರಸ್ವಾಮಿ ಬಾಯಿ ಬಿಟ್ಟೆಲ್ಲೂ ಕೇಳಿಲ್ಲ, ಅದೇನಾಗುತ್ತೆ ನೋಡೋಣ ಅಂತ ಅವ್ರು ಹೇಳಿಬಿಡ್ತಾರಲ್ಲಿ. ಸೊ ಇನ್ನೊಂದು ಕಡೆ ಯತ್ನಾಳ್ ಮತ್ತು ಗ್ಯಾಂಗ್ ಇದೆಯಲ್ಲ ಬಿ ಜೆ ಪಿಯಲ್ಲಿಯೇ, ಆ ಗ್ಯಾಂಗು ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸೋದು ಅಷ್ಟು ಇಷ್ಟ ಇಲ್ಲ. ಇವರೇನೇ ಹೋರಾಟ ಮಾಡಿದ್ರು, ಬನ್ನಿರಿ ವಾಲ್ಮೀಕಿದು ಮಾಡೋಣ, ಅದ್ಯಾಕೆ ಮಾಡ್ತಾ ಇದ್ದೀರಿ? ವಿಜೇಂದ್ರ ಅವ್ರನ್ನ ಕಟ್ಕೊಂಡು ಮಾಡ್ತಾ ಇದ್ದೀರೇನ್ರಿ? ವಿಜೇಂದ್ರನ ಮಾತು ಕೇಳ್ತಾ ಇದ್ದಾರಾ? ಯಾವ ಸೀನಿಯರ್ಸ್ ಮಾತು ಕೇಳಲ್ಲ, ಅವ್ರದ್ದೇ ಒಂದು ಕೋಟೆ ಕಟ್ಕೊಂಡು ಕೂತಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅಷ್ಟು ಸುಲಭ ಇಲ್ಲ. ಇದು ರಾಜಕೀಯವಾಗಿ ನಾನು ಮಾತಾಡ್ತಾ ಇರೋದು, ಲೀಗಲಿ ಅಲ್ಲ. ಕ್ರೆಡಿಟ್ ಪಡೆಯುವಂಥ ವಿಚಾರದಲ್ಲಿ ನಾಯಕರ ಮಧ್ಯೆ ಪೈಪೋಟಿ ಇದೆ. ಕುರುಬ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂಥ ಅಪಾಯ ಕೂಡ ಇರುತ್ತೆ. BJP ನಾಯಕರ ಮೇಲಿನ ಕೇಸ್ಗಳು ಇನ್ನೂ ಕೂಡ ಬಿಗಿಯಾದರೂ ಅಚ್ಚರಿ ಇಲ್ಲ. ಇವ್ರ ಕೈನಲ್ಲೂ ಇವಾಗ ಅಸ್ತ್ರಗಳಿದೆಯಲ್ಲ, ಕಿಯೋನಿಕ್ಸಿಂದ ಹಿಡ್ಕೊಂಡು ಯಾವ್ಯಾವ ಹಗರಣಗಳು ಬೇಕು ಇವರು ಕೂಡ ಬಿಗಿ ಮಾಡಬಹುದು ಅಂತ. ಸೊ ಹಾಗಾಗಿ ಇಲ್ಲಿ ಒಂಥರ ವೆಯ್ಟ್ ಆ್ಯಂಡ್ ಸಿ ಪಾಲಿಸಿನಲ್ಲಿ ತುಂಬ ಗಟ್ಟಿಯಾಗಿ ಯಾರು ಮಾತಾಡ್ತಾನೂ ಇಲ್ಲ ಅಥವಾ ಮಾತನಾಡ್ದೇನೂ ಇಲ್ಲ. ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ BJP ಮತ್ತು JDS ನಾಯಕರು ಮಾತಾಡ್ತಾ ಇದ್ದಾರೆ. ಈಗ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ, ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ, ಕುಮಾರಸ್ವಾಮಿ ಏನೋ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ. ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು. ಮೊದಲು ನನಗೆ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನೋ ನಡೆಸ್ತಾ ಇದ್ದಾರೆ, ಅದೆಲ್ಲ ಮುಗೀಲಿ, ಮುಗಿದ ಮೇಲೆ ಮಾತಾಡ. ಆಯ್ತು, ಪಾದಯಾತ್ರೆಗೆ ಹೋಗಿದ್ದೆ, ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ, ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತಂದು ಈಗ ಈ ದೇಶದ ಕಾನೂನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ. ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕು ಕೊಡ್ತಾರೆ. ನೋಡಿ, ಎಲ್ಲಿ ಆದರೂ ಕುಮಾರಸ್ವಾಮಿ ಅವರು ಕೊಡ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಆಯ್ತಲ್ರಿ, ನಿಮಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿಬಿಟ್ರಲ್ರಿ, ಹೇಳಿದ್ದಾರಾ? ನೋ, ನುಂಗುತ್ತಾ ಇದ್ದಾರೆ, ಪದಗಳನ್ನು ನುಂಗುತ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕಾರಣ ಇಷ್ಟೇ, ಅಷ್ಟು ಸುಲಭಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋಕ್ಕಾಗಲ್ಲ. ಒಂದು ವೇಳೆ ಇಳಿಸ್ಬಿಟ್ರೆ ಊದೋದು ಕೊಟ್ಬಿಟ್ಟು ಅದೇನೋ ಹೊಡೆಯೋದು ತೊಗೊಂಡ್ರು ಅಂತಾರಲ್ಲ, ಆ ಕಥೆ ಆಗಿಬಿಡುತ್ತೆ ಅಂತ. ಇನ್ಯಾರಾದರೂ CM ಆದರೆ ನಮ್ಮ ಗತಿ ಏನು? ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಗತಿ ಏನೋ ಆ ಲೆಕ್ಕಾಚಾರ ಸಹಜವಾಗಿಯೇ. ನಾನು ಇದನ್ನು ಪ್ಯೂರ್ಲಿ ಪೊಲಿಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ಆ ಕಾರಣದಿಂದಾಗಿ ಯಾರು ಮಾಡಲೇಬೇಕು ನೀವು ಅಂಥೇಳಿ ಆಗ್ರಹ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಇದು ಇಂಪಾರ್ಟೆಂಟ್ ವಿಚಾರ ಆಗುತ್ತೆ ಇಲ್ಲಿ.